ಅಂದ್ರೆ ಜೋರಾದ ಗಾಳಿ, ಮೋಡದ ವಾತಾವರಣ ಎಲ್ಲ ಕೂಡ ಐತ್ರಿ, ಇಲ್ಲ ಅಂತ ಹೇಳಕತ್ತಿಲ್ಲ. ಅಕ್ಟೋಬರ್ ಇವು 2 ತಿಂಗಳಲ್ಲಿ ಏನಾದರೂ ಮಳೆಗಾಲ ಆದರೆ ರೈತ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ಆಫ್ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗಾಗಿ ನಿಮ್ಮೆಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜೊತೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತಿನ ಕಂಟೆಂಟ್ ಯಾವ ಬಗ್ಗೆ ಮಾತಾಡಕತ್ತೇನಪ್ಪ ಅಂತಂದ್ರೆ, ನಮ್ಮ ಹಳ್ಳಿಯಲ್ಲಿ ಇವತ್ತು ಮಳೆ ಹೆಂಗೆ ಅಂದರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಆಯ್ತಾ ಇಲ್ವಾ ಅಂತ ಅನ್ನೋದನ್ನು ನಿಮ್ಗೆ ತಿಳಿಸಲಿಕ್ಕೆ ಹೊಂಟಿದ್ದೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವಾಗ ವಿಷಯದ ಬಗ್ಗೆ ಬರೋದಾದರೆ, ನಮ್ಮೂರಲ್ಲಿ ಮಳೆಗಾಲ ಒಂದು 30% ಅಂತ ಹೇಳೋಕ್ಕಾಗಲ್ಲ, 20% ಮಾತ್ರ ಮಳೆ ಆಗ್ತದೆ ಇವಾಗ ಪ್ರೆಸೆಂಟು. ಅಂದರೆ ಜೋರಾದ ಗಾಳಿ, ಮೋಡದ ವಾತಾವರಣ ಎಲ್ಲ ಕೂಡ ಐತ್ರಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಆಗ್ತಾ ಇಲ್ಲ ರೀ, ಭೂಮಿಗೆ ಬೀಳ್ತಾ ಇಲ್ಲ, ಮಳೆ ಕೂಡ ಆಗ್ತಾ ಇಲ್ಲ. ಸೊ ಹೀಗಾಗಿರೋದ್ರಿಂದ ಏನು ಕೂಡ ಮಾಡೋಕ್ಕಾಗಲ್ಲ, ಯಾಕಂದರೆ ಎಷ್ಟೋ ಜನರು ಬೆಳೆ ಕೂಡ ಬೆಳೆದಿಲ್ಲ. ಜೊತೆಗೆ ಮಳೆ ಏನಾದ್ರು ಚೆನ್ನಾಗಿ ಆಗಿದ್ರೆ, ಬೋರು ಬಾವಿ ಏನಾದ್ರು ಹೆಚ್ಚಾಗಿದ್ರೆ, ಸೊ ರೈತ ಏನಾದರೂ 2 ಬೆಳೆಯನ್ನು ತೆಗಿಬೋದಾಗಿತ್ತು, ಮುಂಗಾರು ಬೆಳೆ, ಹಿಂಗಾರು ಬೆಳೆ ಅಂತ. ಸೊ ಇವಾಗ ಏನು ಪ್ರಾಬ್ಲಮ್ ಆಗಿತ್ತು ಅಂತಂದ್ರೆ, ಈಗ ಒಂದು 2 ತಿಂಗಳು ದಾಟಿ ಮುಂದೆ ಬಂದು ಇವಾಗ ಬೆಳೆ ಹಾಕಿದ್ರು ಒಂದು ಬೆಳೆ ಮಾತ್ರ ಬರೋದು. ಸೊ ಅದಕ್ಕೋಸ್ಕರ ಮಳೆಗಾಲ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆನೇ ಇದೆ. ಇನ್ನು ಆಗಸ್ಟ್ ಮುಗಿಲಾಗ ಬಂತು, ಆಗಸ್ಟ್ ಆಯಿತು, ಸೆಪ್ಟೆಂಬರು, ಅಕ್ಟೋಬರು ಇವು 2 ತಿಂಗಳಲ್ಲಿ ಏನಾದರೂ ಮಳೆಗಾಲ ಆದರೆ ರೈತ ಒಂದು ಸ್ವಲ್ಪ ಏನಾದರೂ ಬೆಳೆ ಬೆಳಿಬೋದು. ಆಗಲಿಲ್ಲಪ್ಪ ಅಂತಂದ್ರೆ ಈ ಸಲ ಬೇಸಿಗೆ ಏನೈತಲ್ಲ ರೀ, ಅದು ಫುಲ್ಲು ಅಂದರೆ ಕುಡಿಯೋಕೆ ನೀರು ಸಿಗುತ್ತಿಲ್ಲ ಗೊತ್ತಿಲ್ಲ, ಆ ರೇಂಜಿಗೆ ತಾಪತ್ರೆ ಐತಿ. ಸೊ ಅದಕ್ಕೋಸ್ಕರ ನಾನು ದೇವ್ರ ಹತ್ರ ಕೇಳ್ಕೊಳ್ದೇನಪ್ಪ ಅಂತಂದ್ರೆ, ಆದಷ್ಟು ಮಳೆ ಕೊಡಲಿ ಅಂತ. ಯಾಕಂದ್ರೆ ಮಳೆಗಾಲ ಆದ್ರೇ ಬಾವಿ ಬೋರು ಹೆಚ್ಚಾಗೋದು, ರೈತರು ಏನಾದರೂ ಬೆಳೆಯೋದು, ಆವಾಗ ರೈತ ಕುಲ ಸ್ವಲ್ಪ ಮೇಲ್ಗಡೆ ಬರ್ಬೋದು. ಮಳೆ ಆಗಲಿಲ್ಲಪ್ಪ ಅಂತಂದ್ರೆ ಇವಾಗ ಅದರಲ್ಲಿ ಸಕ್ಕರೆ ನೋಡಿರಿ ಎಷ್ಟೈತಿ, 72, 73, 80 ಹೊಂಟೈತ್ರಿ ಈಗ ಅಮೌಂಟು. ಯಾವುದೇ ತೊಗೊಳ್ರಿ, ಬೇಳೆ ತೊಗೊಳ್ರಿ, ಗಾವಿಂದ ಎಣ್ಣೆ ತೊಗೊಳ್ರಿ, ಎಲ್ಲದೂ ಕೂಡ ಹೊಂಟಿದಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ರೈತ ಕುಲ ಏನಾದರೂ ಉಳಿಬೇಕಂದ್ರೆ ಮಳೆಗಾಲ ಚೆನ್ನಾಗಾಗಬೇಕು. ಮತ್ತು ಇನ್ನೊಂದು, ರೈತರಿಗೆ ಬೆಂಬಲ ಬೆಲೆ ಒಂದು ಇಲ್ಲಲ್ರಿ. ಸೊ ಅದಕ್ಕೋಸ್ಕರ ಏನು ಮಾಡೋದು, ಯುದ್ಧದಲ್ಲಿ ಬೆಳ್ಕೊಂಡು ರೈತ ಹಾಗೆ ಬದುಕ್ತಾ ಇರ್ತಾನೆ. ಸೊ ಆದಷ್ಟು ಇನ್ನೇನಾದರೂ ಮಳೆ ಆಗುತ್ತಂತ ಕಾದು ನೋಡಬೇಕು. ಇಲ್ಲಿವರೆಗೆ ಮಾತ್ರ ಮಳೆಗಾಲ ಆಗಿಲ್ಲ, ಇನ್ನೇನಾದರೂ ಮಳೆ ಆಗಿ ರೈತರು ಉಳಿತಾರ ಅಂತ ಅನ್ನೋದನ್ನು ನೋಡಬೇಕು. ಸೊ ನೀವೆಲ್ಲರೂ ಕೂಡ ಅದನ್ನೇ ಬೇಡ್ಕೊಳ್ಳೋಣ. ಸೊ ಮಳೆಗಾಲ ಆಗಲಿ, ರೈತರ ಜೀವನದಲ್ಲಿ ಸ್ವಲ್ಪ ಖುಷಿ ಅನ್ನೋದು ಬರಲಿ ಅಂತ ಬೇಡ್ಕೊಳ್ಳೋದು. ಸೊ ಇವತ್ತಿನ ಈ ಒಂದು ವಿಷಯ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ, ಯಾಕಂದರೆ ನಾನು ನೆಕ್ಸ್ಟ್ ಇದೇ ಥರ ಕಂಟೆಂಟ್ ಹಾಕ್ತಾ ಹೋಗ್ತೀನಿ. ನಿಮ್ಗೆ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ರೈತರ ಮಕ್ಕಳು ಅಥವಾ ರೈತರಿಗೆ ಸಂಬಂಧಪಟ್ಟಂಗೆ ಇದು ಹಾಕ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ರೈತರಿಗೆ ಒಂದು ಮೆಚ್ಚುಗೆ ಇರಲಿ ಅಂತ ಹೇಳ್ತಾ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.